ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಒಂದು ಸುಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕೋಸ್ಕರ ಕೀರ್ತನೆಗಳು 112 4ನೇ ವಾಕ್ಯವನ್ನು ನಮಗೆ ಓದೋಣ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ದೇವರ ವಾಕ್ಯವನ್ನು ನಾವು ಕಲಿಯುವಾಗ ಕೀರ್ತನೆಯಲ್ಲಿ ಆ ಹೆಡ್ಡಿಂಗಲ್ಲಿ ಓದ್ತೀವಿ, ಭಕ್ತರ ಧನ್ಯತೆ. ಒಬ್ಬ ಭಕ್ತನು ಕರ್ತನಿಗಾಗಿ ಜೀವಿಸುವಾಗ ಅವನಲ್ಲಿ ಉಂಟಾಗುವಂತಹ ಧನ್ಯತೆಯ ಅನುಭವವನ್ನು ನಾವಿಲ್ಲಿ ನೋಡಬಹುದು. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಕುರಿತಾಗಿ ಮಾತಾಡುತ್ತಾ ಬರುವಾಗ ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಬಹಳ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಈ ವಾಕ್ಯವನ್ನು ಕೀರ್ತನೆಗಾರನು ಹೇಳ್ತಾನೆ. ನಾವು ತಿಳಿದುಕೊಂಡಿರುವಂಥದ್ದೇನು, ಯಥಾರ್ಥ ಚಿತ್ತರಾಗಿ ನಡೆಯುವಾಗ ಕತ್ತಲೆಯ ಅನುಭವಗಳು ಬರೋದಿಲ್ಲ, ಇಕ್ಕಟ್ಟಿನ ಪರಿಸ್ಥಿತಿಗಳು ಬರೋದಿಲ್ಲ, ರೋಗದ ಅನುಭವಗಳು ಬರೋದಿಲ್ಲ. ಯಾವಾಗಲೂ ಬೆಳಕೇ ಇರ್ತದೆ, ಯಾವಾಗಲೂ ಸನ್ನಿವೇಶಗಳು ಚೆನ್ನಾಗೇ ಇರ್ತದೆ. ಆದರೆ ಕೀರ್ತನೆಗಾರನು ಹೇಳ್ತಾನೆ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಅದರ ಅರ್ಥ ಕತ್ತಲೆಯ ಅನುಭವಗಳು ಯಥಾರ್ಥನಿಗೆ ಉಂಟಾಗುತ್ತದೆ. ಯೋಬನ ಜೀವಿತವನ್ನು ನಾವು ನೋಡಬೇಕಾದ್ರೆ ಊಚ್ ದೇಶದಲ್ಲೆಲ್ಲ ಬಹಳ ಸ್ವಾಸ್ಥ್ಯವುಳ್ಳವನಾಗಿದ್ದಂತಹ ಶ್ರೀಮಂತನಾಗಿದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಅವನ ಕುರಿತು ಯೋಬ 1:1 ಓದ್ತೇವೆ, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಯೋಬನ ಕುರಿತು ಪುಸ್ತಕ ತಿಳಿಸ್ತದೆ, ಅವನೊಬ್ಬ ಯಥಾರ್ಥ ಚಿತ್ತನಾಗಿದ್ದಂತಹ ವ್ಯಕ್ತಿ. ಆದರೆ ಮುಂದಿನ ಅಧ್ಯಾಯಗಳಲ್ಲಿ ಅವನ ಜೀವಿತದ ಕತ್ತಲೆಯ ಅನುಭವಗಳನ್ನು ನೋಡ್ತೇವೆ. ಕತ್ತಲೆಯ ಅನುಭವದ ಮಧ್ಯದಲ್ಲಿ ಅವನ ಹಾದು ಹೋಗಬೇಕಾಗಿ ಬಂತು. ಆದರೆ ಕೀರ್ತನೆಗಾರನು ಹೇಳ್ತಾನೆ, ಕತ್ತಲೆ ಅನ್ನುವಂತಹ ಅನುಭವ ಯಥಾರ್ಥರಿಗೆ ಬಂದೇ ಬರ್ತದೆ. ಆದರೆ ಅನೇಕ ಕಡೆಗಳಲ್ಲಿ ಹೇಳುವಂಥದ್ದೇನು ಅಂದರೆ, ನಿನಗೆ ಸಮಸ್ಯೆ ಬಂದಿದ್ದರೆ ನೀನೇನೋ ತಪ್ಪು ಮಾಡಿದ್ದೀಯಾ, ನೀನೇನೋ ಕೊರತೆ ಇರೋದ್ರಿಂದನೇ ನಿನಗೆ ಈ ಥರ ಬಂದಿದೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಇಲ್ಲ, ಕತ್ತಲೆಯ ಅನುಭವ ಇದೆ, ಆದರೆ ಆ ಕತ್ತಲೆಯಲ್ಲಿ ಬೆಳಕನ್ನು ಕೊಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಇಂದು ವಾಕ್ಯವನ್ನು ಕೇಳುವ ಪ್ರಿಯ ದೇವರ ಮಗುವೆ, ಕತ್ತಲೆಯ ಅನುಭವಗಳು, ವೇದನೆ ಅನುಭವಗಳು, ರೋಗದ, ನಿರಾಶೆಯ, ದುಃಖದ ಅನುಭವಗಳ ಮೂಲಕ ನೀನಾದು ಹೋಗ್ತಾ ಇರ್ಬೋದು. ಕತ್ತಲೆಯ ಅಂಧಕಾರದಲ್ಲಿ ಮುಳುಗಿ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ನಿರಾಶೆಯಲ್ಲಿರುವಂತಹ ವ್ಯಕ್ತಿಯಾಗಿರ್ಬೋದು. ಆದರೆ ಆ ಕತ್ತಲೆಯಲ್ಲಿಯೂ ದೇವರ ಮುಖವನ್ನು ನೋಡುತ್ತಾ ನೀನು ಮುಂದೆ ಸಾಗುವುದಾದರೆ ನಿನ್ನ ಜೀವಿತದಲ್ಲಿ ಬೆಳಕನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಕತ್ತಲೆಯನ್ನು ನೀಗಿಸುವಂತಹ ಒಬ್ಬ ದೇವರಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಿನ್ನ ಜೀವಿತದ ಕತ್ತಲೆಯನ್ನು ನೀಗಿಸುವಂತಹ ಲೋಕದ ಬೆಳಕಾದಂತಹ ಯೇಸು ಇದ್ದಾನೆ. ಆತನು ಜ್ಯೋತಿಯನ್ನು ಮೂಡಿಸ್ತಾನೆ. ಇಂದಿರುವಂಥ ಕತ್ತಲೆ ಅದು ನೀಗಿ ಹೋಗ್ತದೆ, ಇಂದಿರುವಂಥ ವೇದನೆ ಅದು ನೀಗಿ ಹೋಗ್ತದೆ, ಇಂದಿನ ಕಣ್ಣೀರು ನೀಗಿ ಆನಂದ ಬಾಷ್ಪವನ್ನು ಸುರಿಸುವುದಕ್ಕೆ ದೇವರು ಸನ್ನಿವೇಶವನ್ನು ಒದಗಿಸಿಕೊಡ್ತಾರೆ. ಇಂದು ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಪೂರ್ವಕವಾಗಿ ದೇವರ ಹತ್ರ ಹೇಳೋಣ, ಸ್ವಾಮಿ, ನನ್ನ ಕತ್ತಲೆಯ ಅನುಭವದಲ್ಲಿ ನನಗೆ ಬೆಳಕಾಗಿ ಬಾ ಸ್ವಾಮಿ, ನನಗೆ ಬೆಳಕನ್ನು ಕೊಡು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸೊಲೊಮೋನ ಹೇಳುವಂಥ ಒಂದು ಮಾತಿದೆ, 3ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, ವಕ್ರ ಬುದ್ಧಿಯವನು ಯೆಹೋವನಿಗೆ ಅಸಹ್ಯನು, ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು. ಯಥಾರ್ಥರಿಗೆ ಆತನ ಸ್ನೇಹ, ಪ್ರೀತಿ ದೊರೆಯುತ್ತದೆ. ಕತ್ತಲೆಯ ಮಧ್ಯದಲ್ಲಿ ದೇವರು ನನ್ನನ್ನು, ನಿಮ್ಮನ್ನು ಪ್ರೀತಿ ಮಾಡುವಾಗ ಆ ಪ್ರೀತಿಯ ನಿಮಿತ್ತ ನನ್ನ ಜೀವಿತದಲ್ಲಿ ಜ್ಯೋತಿಯನ್ನು ಕೊಡುವಂಥವನು, ಬೆಳಕನ್ನು ಕೊಡುವಂತಹ ದೇವರು. ನಮ್ಮನ್ನು ಪ್ರೀತಿಸುವುದಕ್ಕೆ ಯಾರೂ ಇರಲ್ಲ. ಕತ್ತಲೆಯ ಅನುಭವದಲ್ಲಿ, ವೇದನೆ ಅನುಭವದಲ್ಲಿ ನಮ್ಮನ್ನು ಪ್ರೀತಿಸುವುದಕ್ಕೆ ಯಾರೂ ಇರೋದಿಲ್ಲ. ಆದರೆ ವಾಕ್ಯ ಹೇಳ್ತದೆ, ಆ ಸಮಯದಲ್ಲಿಯೂ ನಾವು ಯಥಾರ್ಥ ಚಿತ್ತರಾಗಿ ನಡೆಯುವುದಾದರೆ ಆತನ ಸ್ನೇಹವು ನಮಗೆ ದೊರೆಯುತ್ತದೆ. ಇಹಲೋಕ ಸ್ನೇಹವು ನಮಗೆ ಪ್ರಯೋಜನವಿಲ್ಲ. ಇಹಲೋಕ ವ್ಯಕ್ತಿಗಳು ನಮ್ಮನ್ನು ಪ್ರೀತಿಸಿ ಯಾವ ಪ್ರಯೋಜನ ಇಲ್ಲ. ಅಂಥ ಸಮಯದಲ್ಲಿ ಯಾರೂ ನಮ್ಮನ್ನು ಪ್ರೀತಿಸೋದಕ್ಕೆ ಬರೋದೂ ಇಲ್ಲ. ಇಹಲೋಕದವರು ಅಥವಾ ಈ ಲೋಕದ ವ್ಯಕ್ತಿಗಳು ನಮ್ಮನ್ನು ಪ್ರೀತಿಸೋದು ನಾವು ಬೆಳಕಿನಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ,
ಆನಂದದಲ್ಲಿದ್ದಾಗ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಆದರೆ ದೇವರು ನಮಗೆ ಬೆಳಕನ್ನು ಕೊಡೋದು, ನಮ್ಮನ್ನು ಪ್ರೀತಿಸೋದು ನಮ್ಮ ಕತ್ತಲೆಯ ಅನುಭವದಲ್ಲಿ. ಇಂದು ಕತ್ತಲೆಯ ಅನುಭವದಲ್ಲಿ, ವೇದನೆಯಲ್ಲಿ, ನಿರಾಶೆಯಲ್ಲಿ ಹಾದು ಹೋಗ್ತಾ ಇರುವಂಥ ಯಾರಾದರೂ ಕೇಳ್ತಾ ಇದ್ದರೆ, ನಿರಾಶೆ ಪಡಬೇಡಿ. ನಿನ್ನ ಕತ್ತಲೆಯನ್ನು ಬೆಳಕನ್ನಾಗಿ ಮಾಡುವಂತಹ ಸರ್ವಶಕ್ತನಾದ ದೇವರಿದ್ದಾನೆ. ಈ ಕತ್ತಲೆ ಅನುಭವದಲ್ಲಿಯೂ ನೀನು ನಿನ್ನ ಯಥಾರ್ಥತೆಯನ್ನು ಇಟ್ಟುಕೊಳ್ಳೋದಾದರೆ ಆತನ ಸ್ನೇಹ ನಿನಗೆ ದೊರೆಯುತ್ತದೆ. ನಾವು ಯೋಬನ ಕುರಿತಾಗಿ ಓದುವಾಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದ್ತೇವೆ. ಯೋಬನ ಹೆಂಡತಿ ಅವರ ಬಳಿಯಲ್ಲಿ ಬಂದು ಮಾತಾಡುವಂಥದ್ದು 2ನೇ ಅಧ್ಯಾಯ 9ನೇ ವಾಕ್ಯ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆದರೆ ಅವನು ಆ ಕತ್ತಲೆಯಲ್ಲಿಯೂ ತನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲ. ವೇದನೆಯಲ್ಲಿಯೂ, ರೋಗದ ಮಧ್ಯದಲ್ಲಿಯೂ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಯಥಾರ್ಥತ್ವವನ್ನು ಬಿಡಲಿಲ್ಲ. ಬಿಗಿಯಾಗಿ ಹಿಡಿದುಕೊಂಡದ್ರಿಂದ 42ನೇ ಅಧ್ಯಾಯದಲ್ಲಿ ದೇವರ ಪ್ರೀತಿಯ ಹಸ್ತ, ಬೆಳಕಿನ ಅನುಭವ ಅವನ ಜೀವಿತದಲ್ಲಿ ಬಂದು ಕತ್ತಲೆ ನೀಗಿದಂಥ ಅನುಭವಗಳನ್ನು ನೋಡ್ತಾ ಇದ್ದೇವೆ. ಇಂದು ದೇವರಲ್ಲಿ ಆಶ್ರಯಿಸಿ ಆ ಬೆಳಕನ್ನು ಹೊಂದುವುದಕ್ಕಾಗಿ, ದೇವರ ಪ್ರೀತಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರಾದ ಕರ್ತನು ನಮಗೆ ಸಹಾಯ ಮಾಡಲಿ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಕರ್ತನೆ, ಯಥಾರ್ಥವಾಗಿ ಜೀವಿಸುವಂಥ ವ್ಯಕ್ತಿಗಳ ಜೀವಿತದಲ್ಲಿ ಕತ್ತಲೆ ಅನುಭವಗಳು ಬರ್ತದೆ. ಆದರೆ ಅದರ ಮಧ್ಯದಲ್ಲೂ ನೀನು ಬೆಳಕನ್ನು ಕೊಡುವಂಥ ದೇವರು, ನಿನ್ನ ಪ್ರೀತಿಯನ್ನು ತೋರಿಸುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಬೆಳಕನ್ನು ನಿನ್ನ ಮಕ್ಕಳಿಗೆ ಕೊಡಪ್ಪ. ನಿನ್ನ ಪ್ರೀತಿಯನ್ನು ಅವರ ಮೇಲೆ ಚೆಲ್ಲಪ್ಪ. ಆಶೀರ್ವದಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.